ನಮಸ್ಕಾರ ರೀ ಸಾವುಕಾರ ಮಂದಿಗ. ನಾನು ನಿಮ್ಮ ನೆಚ್ಚಿನ ಚಂದ್ರು MLA. ಇಲ್ಲಿ ತಾವು ನೋಡ್ತಾ ಇದ್ದೀರಾ ಮುಸಾಫಿರ್ ಖಾನ್ ಮತ್ತು ಹೊಂಡ. ಇಲ್ಲಿ ಒಳಗೆ ಏನೇನದ ಹೆಂಗದ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡ್ರಿ, ಇದು ತೆಳಗೆ ಓಡಾಡಕ್ಕೆ ಜನಗಳಿಗೆ ಏನದ ಕಡಪಕಲ್ ಹಾಕ್ಯಾರ. ಇದಕ್ಕೆ ಕಡಪಕಲ್ ಅಂತಾರೆ. ಮತ್ತು ಗಾರ್ಡನ್ನು ಅಷ್ಟೇ ಹಚ್ಚ ಹಸಿರಾಗಿ ಇಟ್ಕೊಂಡ್ರೆ, ಸೂಪರಾಗಿ ಇಟ್ಕೊಂಡ್ರೆ ಇದು ಒಂದು ಪ್ರವಾಸಿ ತಾಣವಾಗಿ ನೀವು ನೋಡ್ತಾ ಇದ್ದೀರಾ. ಕಲ್ಯಾಣಿ ಮತ್ತು ಹೊಂಡ ಪುಷ್ಕರಣಿ ಇದು ನೋಡಿ ಏನು ವಿಶಾಲವಾಗಿದೆ. ಇದರ ಬಗ್ಗೆ ಎಲ್ಲ ನಾನು ನಿಮಗೆ ವಿವರವಾಗಿ ಮುಂದೆ ಹೇಳ್ತೀನಿ, ಬನ್ನಿ ನೋಡೋಣ. ಮಧ್ಯ ನೋಡ್ತಾ ಇದ್ರಲ್ಲ, ಇದರ ಹೆಸರು ವಸಂತ ಮಂಟಪ. ಇದರ ಸುತ್ತಳತೆ ಬಂದು 32 ಸ್ಕ್ವೇರ್ ಫೀಟ್. ಮತ್ತು ಈ ಗೋಪುರ ಅರಬ್ಬಿ ಸ್ಟೈಲಲ್ಲಿ ಮಾಡಿರ್ತಾರೆ. ಮತ್ತು ತೆಳಗಿನ ಮಂಟಪ ಏನದಲ್ಲ ವಸಂತ ಮಂಟಪ, ಅದು ಹಿಂದೂಸ್ತಾನಿ ಶೈಲಿಯಲ್ಲಿ ಮಾಡಿರ್ತಾರೆ, ಇಂಡಿಯನ್ ಸ್ಟೈಲಲ್ಲಿ ನೋಡ್ಬೋದು. ನೋಡಿ ಏನು ಸುಂದರವಾಗಿ ಮಂಟಪ ಕಲ್ಲಿನಿಂದ ಮಾಡಿರ್ತಾರೆ. ಇದು ಮಂಟಪ ನೋಡ್ಬೋದು ಏನು ಸುಂದರವಾಗಿ ಕೆತ್ತ. ಇವೇನು ಮೆಟ್ಲ ಏನು ಸಿಡಿ ಅಂತಲ್ಲ, ಇವು 54 ಸಿಡಿಗಳು. ಮತ್ತು ಇದರ ಆಳ 30 ಅಡಿ. ಮತ್ತು ಉದ್ದ ಏನದಲ್ಲ 250 ಅಡಿ ಉದ್ದ, ಅಗಲ 240 ಅಡಿ ಅಗಲ. ಇದರ ಒಟ್ಟು ವಿಸ್ತೀರ್ಣ ಮತ್ತು ಆ ಕಡೆ ಎದುರುಗಡೆಯನ್ನು ಸಿಡಿಗಳು ಕಾಣಿಸ್ತಲ್ಲ 3 ಸೈಡು, ಆ ಸಿಡಿಗಳು ಮತ್ತು ಮೆಟ್ಲುಗಳು ಏನಂತಾರಲ್ಲ, ಆ ಮೆಟ್ಲುಗಳು 44 ತಲಾ, ಒಂದೊಂದು ಸೈಡ್ಗೆ 44 ಮೆಟ್ಲುಗಳು ನೀವು ನೋಡ್ತಾ ಇದ್ದೀರ. ಏನು ಸುಂದರವಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಿದರೆ ಗೋಪುರ ನೋಡ್ಬೋದು. ನೀರನ್ನ ಹಾಗೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಯಾವತ್ತೂ ನೀರಿಲ್ಲಿ ಇದ್ದೇ ಇರ್ತದೆ ಈ ಪುಷ್ಕರಣಿಯಲ್ಲಿ. ಮತ್ತು ಈ ಪುಷ್ಕರಣಿ ಅಂತಾರದಕ್ಕೆ ಮತ್ತು ಹೊಂಡ ಅಂತಾರೆ, ಮತ್ತು ಕಲ್ಯಾಣಿನೂ ಅಂತಾರೆ. ಈ ಲೋಕಲ್ ಭಾಷೆಯಲ್ಲಿ ಹೊಂಡ ಅಂತ ಕರೀತಾರೆ. ನೋಡ್ಬೋದು, ನೋಡಿ ಮಂಟಪ ಯಾವ ಥರ ಸುಂದರವಾಗಿ ಹಾಕಿದ್ದಾರೆ. ಇಲ್ಲಿ ನೀವೇನು ಗೋಪುರಗಳನ್ನು ನೋಡ್ತಾ ಇದ್ದೀರಾ, ಈ ಗೋಪುರಗಳು ಎಲ್ಲ ಗೋಪುರಗಳು ಕಾಣ್ತಾ ಇದ್ದಾವಲ್ಲ, ಈ ಗೋಪುರಗಳು 17ನೇ ಶತಮಾನದಲ್ಲಿ ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಇವರು ಬಿಜಾಪುರ ಸುಲ್ತಾನರು ವಶಪಡಿಸಿಕೊಂಡಾಗ ಈ ಜಾಗದಲ್ಲಿ ಈ ಗೋಪುರಗಳನ್ನು ನಿರ್ಮಾಣ ಮಾಡಿರ್ತಾರೆ. ಇದಕ್ಕೆ ಹೆಸರು ಮುಸಾಫಿರ್ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಇದು ಕಾಣ್ತಾ ಇದಲ್ಲ, ಇದನ್ನ ನಿರ್ಮಾಣ ಮಾಡಿದವರು ರಣದುಲ್ ಖಾನ್ ಅಂತೇಳಿ ನಿರ್ಮಾಣ ಮಾಡಿರ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಅವರು ಅವಾಗ ಇಲ್ಲಿ ಭೇಟಿ ಕೊಡ್ತಾ ಇದ್ರು ಈ ಏರಿಯಾಕ್ಕೆ. ಅದರ ಸಲುವಾಗಿ ಅವರಿಗೆ ಇಲ್ಲಿ ವಾಸ್ತವ ಹೂಡೋ ಸಲುವಾಗಿ ಇದನ್ನ ಕಟ್ಟಿ ಇದರ ಹೆಸರು ಮುಸಾಫಿರ್ ಖಾನ್, ರಣದುಲ್ ಖಾನ್ ಅಂತೇಳಿ ಹೆಸರು ಇಟ್ಟಿರ್ತಾರೆ. ಇದರ ಹೆಸರೇ ಮುಸಾಫಿರ್ ಖಾನ್. ನೀವು ನೋಡ್ಬೋದು ಒಳಗಡೆ ಯಾವ ಥರ ಇದೆ. ಇದು ಇಲ್ಲಿ ಬಂದು ಅವರ ಸೈನಿಕರಲ್ಲಿ ಮತ್ತು ರಾಜ್ಯರ ಸೈನಿಕರಲ್ಲಿ ಮತ್ತು ಸಹಚರರಲ್ಲಿ ಬಂದು ಇಲ್ಲಿ ತಂಗು ಸಲುವಾಗಿ ಇದನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ. ಇದರ ಹೆಸರೇ ಮುಸಾಫಿರ್ ಖಾನ್. ನೋಡ್ತಾ ಇದ್ದಾರ ಏನು ಒಳ್ಳೆ ಹಚ್ಚು ಹಸಿರಾಗಿ ಗಾರ್ಡನ್ನು ಎಷ್ಟು ಸ್ವಚ್ಛವಾಗಿ ಮತ್ತು ಹಚ್ಚು ಹಸಿರಾಗಿ ಜನರನ್ನು ಆಕರ್ಷಿಸ್ತಾ ಇದೆ. ನೋಡ್ಬೋದು ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಸುಂದರವಾಗಿ ನಿರ್ಮಾಣವಾಗಿದೆ. ಕಮಲದ ಹೂವಿನಲ್ಲಿ ಕಂಬ ಒಂದು ಅರಳಿದೆ. ತಾವು ನೋಡ್ತಾ ಇದ್ದೀರಾ ಎದುರುಗಡೆ ಕಮಲದ ಹೂವಿನಲ್ಲಿ ಕಂಬ ಒಂದು, ಕಲ್ಲಿನ ಕಂಬ ಒಂದು ಅರಳಿದೆ. ಏನು ಅಚ್ಚುಕಟ್ಟಾಗಿ ಸುಂದರವಾಗಿ ನಿರ್ಮಾಣವಾಗಿರುವ ಈ ಮುಸಾಫಿರ್ ಖಾನ್ ನೋಡ್ತಾ ಇದ್ದೀರಾ ಏನು ಸೂಪರ್ ಆಗಿ. ಇದು ನೋಡ್ತಾ ಇದ್ದೀರಾ ಬೃಹದಾಕಾರದ ಕಲ್ಯಾಣಿ. ನೋಡ್ಬೋದು ಕಲ್ಯಾಣಿಯಲ್ಲಿ ಗೋಪುರ ನೋಡ್ತಾ ಇದ್ದೀರಾ. ಇಲ್ಲಿ ಹಲವಾರು ಹೀರೋಗಳು ಮತ್ತು ಕಲಾವಿದರು, ಚಿತ್ರನಟರು ಬಂದು ಇಲ್ಲಿ ತಮ್ಮ ವಿಡಿಯೋ ಶೂಟಿಂಗ್ ಮಾಡಿರ್ತಾರೆ. ನೋಡ್ಬೋದು ಪುನೀತ್ ರಾಜ್ಕುಮಾರ ಮತ್ತು ಯಶ್ ಎಲ್ಲ ಇಲ್ಲಿ ಬಂದು ಶೂಟಿಂಗ್ ಮಾಡಿರ್ತಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ ಇದೊಂದು ಮಂಟಪ.
ಹಲೋ ಹಾಯ್ ನಮಸ್ಕಾರ, ಶಿವಶರಣ ಅಂತ. ನಾನು ಚಂದ್ರು ಎಂಬುದೇ. ಇಲ್ಲೊಬ್ಬರು ಸ್ಥಳೀಯರು ಅವ್ರಿಗೆ ಭೇಟಿ ಆಗ್ತೀನಿ. ಈ ಕಲ್ಯಾಣಿ ಬಗ್ಗೆ ಮತ್ತು ಈ ಏರಿಯಾ ಬಗ್ಗೆ ಒಂದು 4 ಮಾತು ಹೇಳ್ತಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ ನೋಡೋಣ ಅವ್ರು ಅಂತ. ಇದಕ್ಕೆ ಏನು ಹೇಳ್ತಾರೆ ಅಂತ ನಿಮ್ಗೆ ಏನಾದ್ರೆ ನೀವೇನು ಮಾಡ್ತೀರಿ ಕೆಲಸ? ಮನಸ್ಸಿಗೆ ಸಮಾಧಾನ ಇಲ್ಲಿ ಫಿಲಮ್ ಶೂಟಿಂಗ್ ಅದು ಮಾಡ್ತಾರೆ, ಇಲ್ಲೆಲ್ಲ ಭಾಳ ನಡೀತಾವಂತ. ಮೀನುಗಳು ತುಂಬಾನೇ ಇದಾವೆ ಹೊಂಡದಾಗೆ. ಮೀನುಗಳು ತುಂಬಾನೇ ಇದಾವೆ. ಇಳಿಯಕ್ಕೆ ಭಯ ಪಡ್ತಿದ್ರು. ಗುಡಿಕೆಂದು ಎತ್ತೋಗಿ ಅಲ್ಲಿ ಇನ್ನೊಂದು ಇದು ಕಾಣಿಸ್ತಿದೆಯಲ್ಲ, ಆ ಕಡೆ ಸೈಡ್ ಒಂದು ಬಟ್ಟೆ ಇವರು ಬಂದ ಹಾಕೊಂಡು ಶೂಟಿಂಗ್ ಮಾಡ್ಕೊಂಡು ಹೋಯ್ತು. ಇಲ್ಲಿ ಪ್ರೀ ವೆಡ್ಡಿಂಗ್ ಅವೆಲ್ಲ ಚೆನ್ನಾಗಿ ನಡೀತಾವೆ, ಬರ್ತಿರ್ತಾರೆ ಹಲವಾರು ಜನ. ಕರ್ನಾಟಕ ಇದ್ರಾಗೆ ರಾಜ್ಯದಾಗೆ ಎಲ್ಲರೂ ಬರ್ತಾರೆ, ತುಂಬಾನೇ ನಡೀತವೆ. ವಿಶಾಲವಾದ ಜಾಗ, ಆಗಿನ ಕಾಲದಲ್ಲಿ ಕಟ್ಟಿರ್ತಾರೆ. ಇದು ದೊಡ್ಡ ಕಲ್ಯಾಣಿ. ಇಲ್ಲಿ ನೋಡಿದೆ ನಾನು. ನೋಡ್ಬೇಕಾದ್ರೆ ಗ್ರಹಿಸ್ಬೋದು ನೀನು ಇಲ್ಲಿಂದ. ಅದರ ನೋಡ್ಬೋದು 4 ಕಡೆ 4 ಗೋಪುರಗಳು. ಇಲ್ಲೊಂದು ಗೋಪುರ, ಪ್ರಾರ್ಥನಾ ಮಂದಿರ. ಅದು ಕಾಣಿಸ್ತಲ್ಲ, ಅದು ಪ್ರಾರ್ಥನಾ ಮಂದಿರ. ಈ ಗೋಪುರ ಏನು ನೋಡ್ತಾ ಇದ್ರಲ್ಲ ನೀವು, ಈ ಗೋಪುರ ಕಲ್ಲಿನ ಕಂಬಗಳಿಂದನೇ ನಿರ್ಮಾಣ ಮಾಡಿರ್ತಾರೆ. ಮತ್ತು ಮ್ಯಾಲ ಪಿಲ್ಲರ್ಗಳೇನವಲ್ಲ ಅದನ್ನು ಕೂಡ ಕಲ್ಲಿನಿಂದನೇ ನಿರ್ಮಾಣ ಮಾಡಿರ್ತಾರೆ. ನೋಡ್ತಾ ಇದ್ರೆ ಏನು ಅದ್ಭುತವಾಗಿ ನಿರ್ಮಾಣ ಮಾಡಿದರೆ ಗೋಪುರ ನೋಡ್ಬೋದು. ನೋಡಿ ಎದುರುಗಡೆ ಗೋಪುರ ಏನು ಸುಂದರವಾಗಿ ಕಾಣಿಸ್ತಾ ಇದೆ. ನೋಡಲು 2 ಕಣ್ಣುಗಳು ಸಾಲಲ್ಲ, ಅಷ್ಟು ಸೂಪರ್ ಆಗಿ ಕಟ್ಟಿದ್ದಾರೆ ಗೋಪುರ. ಆದರೆ ಎಲ್ಲ ಶಿಥಿಲ ವ್ಯವಸ್ಥೆಗಳಿದ್ದಾವೆ. ಆದರೆ ಇಲ್ಲಿ ತನಕ ಉಳಿದಿದ್ದೆ ದೊಡ್ಡ ವಿಚಾರ. ನೋಡ್ತಾ ಇದ್ದೀರಾ, ನಿಮಗೆ ಇಲ್ಲೊಂದು ಅದ್ಭುತ ತೋರಿಸ್ತೀನಿ, ಬನ್ನಿ ನೋಡೋಣ. 12 ಕಲ್ಲಿನ ಕಂಬದ ಮಂಟಪ ನೋಡ್ತಾ ಇದ್ದೀರಾ, ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿಂದ ಡೈರೆಕ್ಟ್ ನೋಡಿದರೆ ವಸಂತ ಮಂಟಪ ಕಾಣಿಸುತ್ತೆ. ಮತ್ತು ಈ ಕಡೆ ಪಕ್ಕದಲ್ಲಿ ಒಂದು ಕಲ್ಲಿನ ಮೇಲೆ ಒಂದು ಲಾಂಛನ ಕೆತ್ತಿದ್ದಾರೆ. ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಅದು ಏನಂತ ತಾವು ಕಮೆಂಟಲ್ಲಿ ತಿಳಿಸ್ಬೋದು. ನೋಡ್ತಾ ಇದ್ದೀರಾ, ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ, ಲಾಂಛನ ಕೈಯಲ್ಲಿದೆ, ತೋರಿಸ್ತಾ ಇದ್ದಾರೆ.